ನಮಸ್ಕಾರ ಬಂಧುಗಳೇ, ನಾನಿವಾಗ ಯಾವ ಜಾಗದಲ್ಲಿ ಇದ್ದೀನಿ ಅಂತಂದರೆ, ಇಡೀ ಸರಗೂರು ತಾಲೂಕು ಮತ್ತು ಎಚ್ ಡಿ ಕೋಟೆ ತಾಲೂಕಿನಾದ್ಯಂತ ಒಂದು ಪ್ರಸಿದ್ಧ ಸ್ಥಳವಾದಂತಹ ಚಿಕ್ಕದೇವಮ್ಮನ ಬೆಟ್ಟದ ತಪ್ಪಲಿನಲ್ಲಿ ನಾನು ಇದ್ದೇನೆ. ಈ ಕಡೆ ಹೋದರೆ ಹಾಲಗಡ ಅಂತೇಳಿ ಒಂದು ಪ್ರಸಿದ್ಧವಾದಂತಹ ಒಂದು ಸ್ಥಳ ಇದೆ. ಈ ಕಡೆ ಚಿಕ್ಕದೇವಮ್ಮನ ಬೆಟ್ಟ ಒಂದು ಕಡೆ ಇದೆ. ಇವೆರಡರ ನಡುವೆ ಇರ್ತಕ್ಕಂಥ ಒಂದು MPK ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತೇಳಿ ಒಂದು ಬಾರನ್ನು ತೆರೆದಿರೋದ್ರಿಂದ ಈ ಭಾಗದಲ್ಲಿ ಭಾಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಇವತ್ತು ಈ ಸುತ್ತಮುತ್ತಲಿನ ಗ್ರಾಮದವರು, ಅಂದರೆ ಚಿಕ್ಕದೇವಮ್ಮನ ಬೆಟ್ಟದ ಸುತ್ತಮುತ್ತಲಿನ ಇರ್ತಕ್ಕಂಥ ಗ್ರಾಮದವರೆಲ್ಲ ಇವತ್ತು ಸಭೆಯನ್ನು ಮಾಡಿ ಸುಮಾರು ಒಂದು 500-600ಕ್ಕಿಂತ ಹೆಚ್ಚು ಜನ ಸಭೆಯನ್ನು ಮಾಡಿ ಇವತ್ತು ಈ ಬಾರನ್ನು ರದ್ದು ಮಾಡಿಸ್ಬೇಕು ಅಂತೇಳಿ ಇವತ್ತು ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಯಾವ ಕಾರಣಗಳಿಗಾಗಿ ಅಂತಂದರೆ, ಇಲ್ಲಿ ನೋಡಿ ಸುತ್ತಮುತ್ತ ಇರ್ತಕ್ಕಂಥದ್ದೆಲ್ಲ ಒಂದು ಜಮೀನುಗಳು, ರೈತರುಗಳು ಇಲ್ಲಿ ಅಕ್ಕಪಕ್ಕ ಕೆಲಸ ಮಾಡ್ತಾ ಇರೋವಂಥದ್ದು. ಮತ್ತು ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈ ಭಕ್ತಾದಿಗಳಿಗೆ ಅನಾನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಒಂದು ತೀರ್ಮಾನವನ್ನು ಸಹ ತಗೊಂಡಿದ್ದಾರೆ. ಇವತ್ತು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಎಣ್ಣೆ ಮಾರಲ್ಲ, ಮತ್ತು ಜರ್ದಾ ಬೀಡ ಪಾನ್ಪರಾಗ್ ಇಂಥದನ್ನು ಮಾರಲ್ಲ. ತಿರುಪತಿ ಬೆಟ್ಟದಲ್ಲೂ ಸಹ ಅಲ್ಲಿ ಎಣ್ಣೆ ಮಾರಲ್ಲ, ಡ್ರಿಂಕ್ಸ್ ಅಂದರೆ ಮದ್ಯಪಾನ ಮಾರಲ್ಲ. ಮತ್ತು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಇಂಥ ಕಡೆಯಲ್ಲಿ ಬಾರ್ಗಳನ್ನು, ರೆಸ್ಟೋರೆಂಟ್ಗಳನ್ನು ತೆರಲಿಕ್ಕೆ ಅವಕಾಶವೇ ಇಲ್ಲ. ಅಂಥದ್ರಲ್ಲಿ ಇಂಥ ಜಾಗದಲ್ಲಿ, ಪ್ರಸಿದ್ಧವಾದಂತಹ ಇಂಥ ಜಾಗದಲ್ಲಿ ಬಾರ್ ತಲೆ ಎತ್ತಿರುವಂಥದ್ದು ಇಲ್ಲಿಯ ಸ್ಥಳೀಯ ಜನಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾಗಿ ಈ ಬಾರನ್ನು ಮುಚ್ಚಬೇಕು ಮತ್ತು ಚಿಕ್ಕದೇವಮ್ಮನ ಬೆಟ್ಟವನ್ನು ಪ್ರಾಧಿಕಾರವನ್ನಾಗಿ ಮಾಡಬೇಕು ಅಂತೇಳಿ ಇಲ್ಲಿಯ ಜನಗಳ ಒತ್ತಡ ಆಗಿದೆ. ಈ ಒಂದು ನಿರ್ಮಾಣಗೊಂಡಿರ್ತಕ್ಕಂಥ ಇದಕ್ಕೆ ಸಾರ್ವಜನಿಕರು ಏನೆಲ್ಲ ಮಾತಾಡಿದ್ದಾರೆ ಅಂತೇಳಿ ನಾನು ವಿಡಿಯೋಗಳಲ್ಲಿ ಕ್ಲಿಪ್ಪನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಜನಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಅಧ್ಯಕ್ಷರುಗಳ ನಡುವೆ ದೂರ್ತಾ ಇದ್ದಾರೆ. ಜನಪ್ರತಿನಿಧಿಗಳು, MLA MP ಗಳು ಏನು ಮಾಡ್ತಾ ಇದ್ದಾರೆ? MLA ಇವರುಗಳ ಸಹಕಾರ ಇಲ್ಲದೆ ಇಲ್ಲಿ ಬಾರಿ ತಲೆ ಎತ್ತಿ ನಿಂತಿದೆಯಾ ಅನ್ನೋ ಪ್ರಶ್ನೆಗಳನ್ನು ಸಹ ಇಲ್ಲಿ ಸಾಮಾನ್ಯವಾಗಿ ಜನರುಗಳು ಹೇಳ್ತಾ ಇದ್ದಾರೆ. ನೋಡೋಣ, ಈ ಒಂದು ಹೋರಾಟದ ಪ್ರತಿಫಲವಾಗಿ ಒಂದು ಬೃಹತ್ತಾಕಾರದಲ್ಲಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಿಕ್ಕೆ ಇಲ್ಲಿ ಸ್ಥಳೀಯರು ಸಜ್ಜಾಗಿದ್ದಾರೆ. ಇಲ್ಲಿ ಜನಗಳ ಆಶೋತ್ತರಕ್ಕೆ ಬೆಲೆ ಸಿಗುತ್ತಾ? ಈ ಬಾರು ಎತ್ತಂಗಡಿ ಆಗುತ್ತಾ, ಅಥವಾ ಇಲ್ಲೇ ಇದ್ದು ಈ ಪ್ರಾಂತ್ಯವನ್ನು ಹಾಳು ಮಾಡಲಿಕ್ಕೆ ಈ ಬಾರು ಸಾಕ್ಷಿ ಆಗುತ್ತಾ ಅಂತೇಳಿ ಕಾದು ನೋಡೋಣ. ಧನ್ಯವಾದಗಳು.